ಹಾಯ್. ಸಮಾಚಾರ ಏನಂದರೆ, ಇವತ್ತು ನಾನು ತುಂಬ ಶಾಪಿಂಗ್ ಇವತ್ತಲ್ಲ ಬಟ್ ತುಂಬ ಶಾಪಿಂಗ್ ಮಾಡಿದ್ದೀನಿ ರೀಸೆಂಟ್ಲಿ. ಸೊ ಅದನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ಆಮ್ ಸೋ ಎಕ್ಸೈಟೆಡ್. ಯೂಟ್ಯೂಬ್ ಚಾನಲ್ ನನ್ನ ಪ್ರಕಾರ ತುಂಬ ನನಗೆ ಚೆನ್ನಾಗಿ ಅನ್ನಿಸ್ತಿದೆ ನನ್ನ ಚಾನಲ್ ಬಗ್ಗೆ. ಯಾಕಂದರೆ ನಾನು ಈ ಥರ ಯಾವಾಗಲೂ ಕನಸಲ್ಲೇನೂ ಅಂದ್ಕೊಂಡಿರಲಿಲ್ಲ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ನನಗೆ ಮಾತಾಡೋ ಕಾನ್ಫಿಡೆನ್ಸೇ ಇರಲಿಲ್ಲ, ಕ್ಯಾಮೆರಾ ಫೇಸ್ ಮಾಡೋ ಕಾನ್ಫಿಡೆನ್ಸೇ ಇರಲಿಲ್ಲ. ಬಟ್ ಇವಾಗ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಅದರಲ್ಲಿ ನನ್ನ ಲೈಫ್ ಸ್ಟೈಲ್ ವ್ಲಾಗ್ಸ್ ಎಲ್ಲ ನಾನು ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ತೀನಿ ಅಂತ ಯಾವಾಗಲೂ ಕನಸಲ್ಲಿನೂ ಅಂದ್ಕೊಂಡಿರಲಿಲ್ಲ. ನಾನು ಲಾಸ್ಟ್ ಚೆಕ್ ಮಾಡಿದಾಗ 50 ಸಬ್ಸ್ಕ್ರೈಬರ್ಸ್ ಇದ್ದರು. ನಾನು ನಿನ್ನೆಯಿಂದ ಚೆಕ್ ಮಾಡಿಲ್ಲ. ಫ್ಯೂಚರ್ ತುಂಬ ಚೆನ್ನಾಗಿ ಇನ್ನೂ ಇಂಪ್ರೂವ್ಮೆಂಟ್ ಇದೆ ಅಂತ ನನಗನ್ಸುತ್ತೆ. ತುಂಬ ಚೆನ್ನಾಗಿ ಇನ್ನೂ ಮಾಡ್ಬೋದು ಅಂತ ಅನಿಸುತ್ತೆ. ದಿಸ್ ಈಸ್ ಜಸ್ಟ್ ಬಿಗಿನಿಂಗ್. ನಂತರ ಇರೋರು ಯಾರಿಗೆ ಕ್ಯಾಮ್ರಾ ಫೇಸ್ ಮಾಡೋ ಕಾನ್ಫಿಡೆನ್ಸ್ ಇರಲಿಲ್ಲ, ಕ್ಯಾಮ್ರಾ ಶೈ ಪರ್ಸನ್ಗೆ ಇದು ಜಸ್ಟ್ ಸ್ಟಾರ್ಟ್. ಸೊ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದಾಗಿಂದ ತುಂಬ ಜನ ಕಾಲ್ ಮಾಡಿ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ, ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಿದ್ದೀರ ಅಂತಲೂ ಹೇಳಿದ್ದಾರೆ. ಸೊ ಅವ್ರದ್ದೆಲ್ಲ ಕಾಂಪ್ಲಿಮೆಂಟ್ಸ್ ಕೇಳಿ ತುಂಬ ಚೆನ್ನಾಗಿ ಅನ್ನಿಸ್ತು. ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಬೂಸ್ಟ್ ಆಯಿತು. ಸೊ ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ಇನ್ನೂ ತುಂಬ ಚೆನ್ನಾಗಿ ಮಾಡೋಣ ಅಂತ ಆಸೆ ಇದೆ. ಸೊ ಅದ್ರಗೋಸ್ಕರ ನಾನು ಟ್ರೈ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ನಾನು ಸಾರಿ ತೋರ್ಸೋಕ್ಕೆ ಇದೆ ನನಗೆ. ಯಾಕಂದರೆ ನನ್ನ ಮದುವೆ ಆಗೋಕ್ಕಿಂತ ಮುಂಚೆ ನಾನು ಸಾರಿ ಯಾವಾಗಲೂ ಉಟ್ಟಿರಬೇಕು ಒಂದೆರಡು ಸಲ. ಬಟ್ ನಾನು ಸಾರಿ ಲವರ್ ಥರ ಏನೂ ಇರಲಿಲ್ಲ. ಬಟ್ ಮದುವೆ ಆದಮೇಲೆ ಅದು ಆಲ್ ಆಫ್ ಅ ಸಡನ್ ಯಾಕೋ ನನಗೆ ಸಾರಿ ತುಂಬ ಹಾಕ್ಕೊಳ್ಳೋಕ್ಕೆ ಇಷ್ಟ ಆಗ್ತಿದೆ. ಸೊ ನನಗೆ ಇವಾಗ ನನ್ನ ಡ್ರೆಸ್ಗಿಂತ ಜಾಸ್ತಿ ಸಾರಿನೇ ನನ್ನ ಹತ್ರ ಜಾಸ್ತಿ ಇದೆ. ಸೊ ರೀಸೆಂಟ್ಲಿ ನಾನು ತುಂಬ ಸಾರಿನ ಪರ್ಚೇಸ್ ಮಾಡಿದ್ದೀನಿ. ಸೊ ಫಸ್ಟ್ ನಾನು ಸಾರಿಯಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸೆಕೆಂಡ್ ನಾನು ಸಾರಿ ಆದಮೇಲೆ ಕಾರ್ಪೆಟ್ ಇದೆ. ಕಾರ್ಪೆಟ್ ಆದಮೇಲೆ ನನ್ನ ಮಗಂದು ಡೈಪರ್ಸ್ ನಾನು ತರಿಸಿದ್ದೆ, ಕ್ಲೋತ್ ಡೈಪರ್ ತರಿಸಿದ್ದೆ. ಸೊ ಅದನ್ನು ಶೇರ್ ಮಾಡೋಣ. ಕ್ಲೋತ್ ಡೈಪರ್ಸ್ ಬಗ್ಗೆ ಸ್ವಲ್ಪ ಜನಕ್ಕೆ ನಾಲೆಜ್ ಸಿಗ್ಬೋದು ಅಂತ ಅನ್ನಿಸ್ತು. ಅದಕ್ಕೆ ಅದನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಅದಾದಮೇಲೆ ಇನ್ನೊಂದು ಸರ್ಪ್ರೈಸ್ ಇದೆ, ನನಗೋಸ್ಕರನೂ ಸರ್ಪ್ರೈಸ್ ಇದೆ. ಸೊ ಅದು ಏನು ಸರ್ಪ್ರೈಸ್ ಇದೆ ಅಂತ ಮುಂದೆ ನೋಡೋಣ. ತುಂಬ ಸ್ಯಾರೀಸ್ ನಾನು ಇನ್ಸ್ಟಾಗ್ರಾಮಿಂದ ತರಿಸಿದ್ದು, ಇನ್ಸ್ಟಾಗ್ರಾಮ್ ಪೇಜಿಂದ. ತುಂಬ ಜನಕ್ಕೆ ಡೌಟ್ ಇರುತ್ತೆ ಇನ್ಸ್ಟಾಗ್ರಾಮ್ ಮೇಲೆ ಹೇಗೆ ಬಿಸ್ನೆಸ್ ಮಾಡ್ತಾರೆ, ಫೇಕ್ ಇರುತ್ತಾ ಏನಂತ. ಮುಂಚೆ ನನಗೂ ತುಂಬ ಡೌಟ್ಸ್ ಇತ್ತು ಇನ್ಸ್ಟಾಗ್ರಾಮಲ್ಲಿ ಹೇಗೆ ಬಿಸ್ನೆಸ್ ಮಾಡ್ತಾರೆ ಅಂತ. ಬಟ್ ನಾನು ಫಸ್ಟಿಗೆ ತುಂಬ ನೋಡಿದ್ದೆ, ಅಂದರೆ ಯಾವ ಥರ ಇದೆ, ಎಷ್ಟು ಫಾಲೋವರ್ಸ್ ಇದ್ದಾರೆ, ಕಸ್ಟಮರ್ ರಿವ್ಯೂಸ್ ಇದೆ, ತುಂಬ ಜೆನ್ಯೂನ್ ಅನಿಸಿದ ಮೇಲೆ ನಾನು ಶಾಪಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ಸ್ಟಾಗ್ರಾಮಿಂದ. ಸೊ ಇವಾಗ ಫಸ್ಟ್ ಸ್ಯಾರಿ ನಾನು ತೋರಿಸ್ತೀನಿ. ಇದು ಏನು ಮಟೀರಿಯಲ್ ಅಂತ ನನಗೆ ಗೊತ್ತಿಲ್ಲ. ಬಟ್ ಇದು ಒಂದು ಸಿಂಪಲ್ಲಾಗಿ ಬಟ್ ತುಂಬ ರಿಚಾಗಿ ಕಾಣೋ ಥರ ಸ್ಯಾರಿ. ನನಗೆ ತುಂಬ ಇಷ್ಟ ಆಯಿತು. ಇದ್ರದ್ದು ಸಾಫ್ಟ್ ಇದೆ, ಡ್ರೈಪ್ ಮಾಡೋಕ್ಕೆ ತುಂಬ ಈಸಿ, ತುಂಬ ಇಷ್ಟ ಆಯಿತು ಅಂತ ತಗೊಂಡೆ. ನೆಕ್ಸ್ಟ್ ಸ್ಯಾರಿ ಇದು ಮೋಡಲ್ ಸಿಲ್ಕ್ ಅಂತ ಅಂತಾರೆ. ಇದು ಮಟೀರಿಯಲ್ ನೋಡೋಕ್ಕೆ ಸ್ಯಾಟಿನ್ ಥರ ಕಾಣುತ್ತೆ, ಬಟ್ ಸ್ಯಾಟಿನ್ ಅಲ್ಲ, ಮೋಡಲ್ ಸಿಲ್ಕ್ ಸ್ಯಾರಿ. ಫುಲ್ ಸ್ಯಾರಿ ಪ್ಲೇನ್ ಇದೆ. ಪಲ್ಲುಗೆ ಮಾತ್ರ ಈ ಥರ ಪ್ರಿಂಟ್, ಫಾಯಿಲ್ ಪ್ರಿಂಟ್ ಏನಂತಾರೆ ಗೊತ್ತಿಲ್ಲ, ಝರಿ ಥರ ಬಂದಿರೋದು. ಸೊ ಫುಲ್ ಸ್ಯಾರಿ ಪ್ಲೇನ್ ಇದೆ, ಬ್ಲೌಸು ಪ್ಲೇನ್ ಇದೆ. ಇದ್ರದ್ದು ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಇದ್ರದ್ದು ಪ್ರೈಸ್ ಬಂದು 1800 ಅಷ್ಟೇ. ಇದು ಮತ್ತು ಮುಂಚೆ ಏನು ಸ್ಯಾರಿ ತೋರಿಸಿದ್ನಲ್ಲ ಅದು ಸೇಮ್ ಪೇಜಿಂದ ತರಿಸಿದ್ದು. ಇದು ಇನ್ನೊಂದು ಸಾರಿ ಇನ್ಸ್ಟಾಗ್ರಾಮಲ್ಲೇ ತರಿಸಿರೋದು. ಮೈಸೂರು ಸಿಲ್ಕ್ ಅಂತ ಅಂತಾರಲ್ಲ ಆ ಥರ ಸಾರಿ. ಈ ಥರ ಇದೆ. ಇದು ನನಗೆ ಇವಾಗ ಮೈಸೂರು ಸಿಲ್ಕಲ್ಲಿ ತುಂಬ ಪ್ರಿಂಟೆಡ್ ಸ್ಯಾರೀಸ್ ಬಂದಿದ್ದಾವೆ. ಬಟ್ ಈ ಪ್ರಿಂಟ್ ನನಗೆ ತುಂಬ ಯುನೀಕ್ ಅನ್ನಿಸ್ತು. ಒಂಥರ ಟೆಂಪಲ್ ಪ್ರಿಂಟ್ ಇದೆ, ತುಂಬ ಯುನೀಕ್ ಅನ್ನಿಸ್ತು. ಆಮೇಲೆ ತುಂಬ ಲೈಟ್ ವೇಟ್ ಇದೆ, ಮಟೀರಿಯಲ್ ತುಂಬ ಸಾಫ್ಟ್ ಇದೆ, ತುಂಬ ಯುನೀಕ್ ಡಿಸೈನ್ ಇದೆ ಅಂತ ಇದು ಒಂದು ತರಿಸಿದ್ದೆ. ಈ ಸ್ಯಾರಿ ಪ್ರೈಸ್ 2400. ಸೊ ನೆಕ್ಸ್ಟ್ ಸ್ಯಾರಿ ಇದು ಅಜರಾಕ್ ಮೋಡಲ್ ಸಿಲ್ಕ್ ಅಂತ ಅಂತಾರೆ, ಮೋಡಲ್ ಸಿಲ್ಕ್ ಸ್ಯಾರಿ ಇದು. ಸೊ ಇದು ತುಂಬ ದಿನ ಆಯಿತು ನಾನು ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ. ತುಂಬ ನನಗೆ ಇಷ್ಟ ಆಗಿತ್ತು. ಬಟ್ ಇದ್ರದ್ದು ಪ್ರೈಸ್ ನನಗೆ ತುಂಬ ಜಾಸ್ತಿ ಅನ್ನಿಸ್ತಿತ್ತಂತ ನಾನು ತಗೊಳ್ತಾ ಇರಲಿಲ್ಲ. ಸೊ ಇದ್ರದ್ದು ಪ್ರೈಸ್ ಇನ್ನೊಂದು ಪೇಜ್ ಮೇಲೆ, ಇನ್ಸ್ಟಾಗ್ರಾಮ್ ಮೇಲೇ
ಬೇರೆ ಕಡೆ ನಾನು ನೋಡಿದೆ, ತುಂಬ ಕಡಿಮೆ ಪ್ರೈಸ್ಗೆ ನನಗೆ ಸಿಕ್ತು. ಆ್ಯಕ್ಚುಲ್ ನಾನು ಮುಂಚೆ ನೋಡಿದ್ನಲ್ಲ ಅದಕ್ಕಿಂತ ತುಂಬ ಕಡಿಮೆ ಪ್ರೈಸಲ್ಲಿ ಸಿಕ್ತು ಅಂತ ನಾನು ಇದನ್ನು ಒಂದು ತಗೊಂಡೆ. ಸೊ ಇದು ಸಾರಿ ಹೆವಿ ಇದೆ, ತುಂಬ ಸಾಫ್ಟ್ ಇದೆ, ಡ್ರೇಪ್ ತುಂಬ ಚೆನ್ನಾಗಿ ಡ್ರೇಪ್ ಮಾಡೋಕ್ಕೆ ಬರುತ್ತೆ, ತುಂಬ ಒಂಥರ ಚೆನ್ನಾಗಿ ಕಾಣುತ್ತೆ. ಆಫೀಸ್ ವೇರ್ ಆ ಥರ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಟಿಶ್ಯೂ ಸಿಲ್ಕ್ ಮಿಕ್ಸ್ ಆ ಥರ ಏನೋ ಮಟೀರಿಯಲ್ ಇದೆ, ನೆನಪಿಲ್ಲ ಆ್ಯಕ್ಚುಲಿ. ಇದೂ ತುಂಬ ಹೆವಿ ಇದೆ, ಅಂದರೆ ಡ್ರೇಪ್ ಮಾಡೋಕ್ಕೆ ತುಂಬ ಹೆವಿ ಅನ್ನಿಸ್ಬೋದು. ಸಾಫ್ಟ್ ಇದೆ, ಬಟ್ ಮಟೀರಿಯಲ್ ತುಂಬ ಸಾಫ್ಟ್ ಇದೆ. ಆಮೇಲೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಅದಕ್ಕೆ ಒಂಥರ ಯುನೀಕಾಗಿ ಬಾರ್ಡರ್ ಬಂದಿದೆ. ಸೊ ಇದು ನೆಕ್ಸ್ಟ್ ಸ್ಯಾರಿ. ಇದಕ್ಕೆ ಟಿಶ್ಯೂ ಸಿಲ್ಕ್ ಮಿಕ್ಸ್ ಆ ಥರ ಸಾರಿ ಇದೆ, ಬಟ್ ಟಿಶ್ಯೂ ಯೂಶ್ವಲಿ ಸ್ವಲ್ಪ ಸ್ಟಿಫ್ ಆಗಿರುತ್ತೆ, ಬಟ್ ಇದು ಸಾಫ್ಟ್ ಇದೆ, ತುಂಬ ಸಾಫ್ಟ್ ಇದೆ, ಡ್ರೈಪ್ ಮಾಡೋಕ್ಕೆ ತುಂಬ ಈಸಿ ಆಗಿರುತ್ತೆ. ಆಮೇಲೆ ಸ್ವಲ್ಪ ಹೆವಿ ಇದೆ ಸಾರಿ. ಇದರದ್ದು ಬಾರ್ಡರ್ ಕೂಡ ತುಂಬ ಯುನೀಕ್ ಆಗಿದೆ, ನನಗೆ ತುಂಬ ಇಷ್ಟ ಆಯಿತು ಅಂತ ತಗೊಂಡೆ. ಇದರದ್ದು ಪ್ರೈಸ್ ನನಗೆ ನೆನಪಿಲ್ಲ ಆ್ಯಕ್ಚುಲಿ ಎಷ್ಟು ಅಂತ, ಒಟ್ಟಿಗೆ ತೊಗೊಂಡಿದ್ದೀವಿ ಅಂತ. ಹೌದಾ? ಸೊ ಇದ್ರದ್ದು ಪ್ರೈಸ್ ಆಲ್ಮೋಸ್ಟ್ 4900 800 ಆ ಥರ ಇದೆ. ಆಮೇಲೆ ಇದರದ್ದು ಪ್ರೈಸ್ ಸಮ್ 3300 ಏನೋ ಇದೆ. ಇದು ಒಂದು ಇದಕ್ಕೂ ಅಜ್ರಾಕ್ ಮಾಡೆಲ್ ಪ್ಯಾಟರ್ನಲ್ಲೇ ಇದೆ. ಇದು 1100ಗೆ ಸಿಕ್ಕಿತು. ಸೊ ಇದು ಒಂಥರ ಇದೂ ಸ್ವಲ್ಪ ಆ್ಯಕ್ಚುಲಿ ಅಜ್ರಾಕ್ ಮಾಡೆಲ್ ಸಿಲ್ಕ್ ಸ್ಯಾರೀಸ್ ಸ್ವಲ್ಪ ಹೆವಿ ಇರುತ್ತೆ, ಬಟ್ ಡ್ರೇಪ್ ಮಾಡೋಕ್ಕೆ ತುಂಬ ಈಸಿ, ತುಂಬ ನೀಟಾಗಿ ಕೂಡುತ್ತೆ. ಸೊ ಇದು ಒಂದು ಪ್ಯಾಟರ್ನ್ ನನಗೆ ಇಷ್ಟ ಆಯಿತು ಅಂತ ತಗೊಂಡೆ. ಇದು ಬ್ಲೌಸ್ ಮಟೀರಿಯಲ್ ಇದು. ಆಮೇಲೆ ಪಲ್ಲು ಈ ಥರ ಬಂದಿದೆ. ಸೊ ಇದು ಬಂದು ಇದಕ್ಕೆ ಸ್ಯಾಟಿನ್ ಥರ ಮಟೀರಿಯಲ್ ಇದೆ, ಸ್ಯಾಟಿನ್ ಸಿಲ್ಕ್ ಆ ಥರ ಏನೋ ಅಂತಾರೆ. ಇದಕ್ಕೆ ಮಿರರ್ ವರ್ಕ್ ಕೊಟ್ಟಿದ್ದಾರೆ. ಇದು ಮಿರರ್ ವರ್ಕ್ ಬರೀ ಪಲ್ಲುಗೆ ಅಷ್ಟೇ ಬಂದಿರೋದು. ಫುಲ್ ಬಾಡಿ ಈ ಥರ ಪ್ಲೇನ್ ಇದೆ. ಇದು ಫುಲ್ ಬಾಡಿ ಪ್ಲೇನ್ ಇದೆ. ಮಿರರ್ಗೆ ಮತ್ತು ಸ್ವಲ್ಪ ಪ್ಲೀಟ್ಸ್ಗೆ ಇದು ಬರುತ್ತೆ, ಈ ಥರ ಪ್ರಿಂಟ್ ಮತ್ತು ವರ್ಕ್ ಬಂದಿರೋದು. ಸೊ ಈ ಸ್ಯಾರಿ ನಾನು ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸಿದ್ದೆ. 960ಗೆ ನನಗೆ ಸಿಕ್ಕಿರೋದು. ಮಿರರ್ ವರ್ಕ್ ಬಂದಿದೆ ಅಲ್ಲ, ಅದಕ್ಕೆ ಸ್ವಲ್ಪ ಹೆವಿ ಇದೆ, ಅದರ್ವೈಸ್ ಲೈಟ್ ವೇಟ್ ಇದೆ ಸ್ಯಾರಿ. ಸೊ ನೆಕ್ಸ್ಟ್ ಸ್ಯಾರಿ ಇದು ಒಂಥರ ಸಾಫ್ಟ್ ಕಾಟನ್ ಇದೆ, ಮಲ್ ಕಾಟನ್ ಅಂತ ಅಂತಾರಲ್ಲ ಅದೇ ಥರ ಮಟೀರಿಯಲ್ ಇದೆ. ಇದು ರಾಮರಾಜಲ್ಲಿ ತೊಗೊಂಡಿರೋದು, ನಿನ್ನೆ ಒಂದು ಶಾರ್ಟ್ ಹಾಕಿದ್ನಲ್ಲ ಅದ್ರ ಬಗ್ಗೆ. ಸೊ ಇದು ಒಂಥರ ಚೆನ್ನಾಗಿದೆ ಕಾಂಬಿನೇಷನ್, ಆರೆಂಜ್ ಮತ್ತು ಬ್ಲ್ಯಾಕ್ ಇದೆ, ಆಮೇಲೆ ಕ್ರೀಮ್ ಕಲರ್ ಪ್ರಿಂಟ್ ಇದೆ ಅದರ ಮೇಲೆ. ನೋಡಿದ ತಕ್ಷಣ ಸ್ವಲ್ಪ ಯುನೀಕ್ ಅನ್ನಿಸ್ತು ನನಗೆ ಅಂತ ತಗೊಂಡೆ. ಇದು ಲೈಟ್ ವೇಟ್ ಇದೆ. ಆಮೇಲೆ ಇದ್ರದ್ದು ಪ್ರೈಸ್ ಸಮ್ 750. ಇದು ಈ ಥರ ಪಲ್ಲು ಬಂದಿದೆ. ಸ್ಕರ್ಟ್ ಬಾರ್ಡರ್ ಅಂತಾರಲ್ಲ, ಬಾರ್ಡರ್ ಸ್ವಲ್ಪ ದೊಡ್ಡದಿದೆ, ಸ್ಕರ್ಟ್ ಬಾರ್ಡರ್ ಅಂತಾರಲ್ಲ ಆ ಥರ ಇದೆ ಪ್ಯಾಟರ್ನ್ ಇದು. ಸೊ ನೆಕ್ಸ್ಟ್ ಸ್ಯಾರಿ ಅಲ್ಲೇ ರಾಮರಾಜಲ್ಲೇ ತೊಗೊಂಡಿರೋದು. ಇದು ಈಗ ತೋರಿಸಿದ್ನಲ್ಲ ಆ ಸ್ಯಾರಿಗಿಂತನೂ ತುಂಬ ಸಾಫ್ಟ್ ಇದೆ, ಮಲ್ ಕಾಟನ್ ಥರನೇ ಎಕ್ಸಾಕ್ಟ್ಲಿ. ಸೊ ಇದು ಒಂದು ತುಂಬ ಇಷ್ಟ ಆಯಿತು, ಯುನೀಕಾಗಿ ಅನ್ನಿಸ್ತು ಪ್ಯಾಟರ್ನ್. ಸೊ ಇದು ಒಂದು ಚೆನ್ನಾಗಿ ಅನ್ನಿಸ್ತು, ಅದು ತಗೊಂಡೆ. ಇದು ಅದರದ್ದು ಪಲ್ಲು ಈ ಥರ ಬಂದಿದೆ. ಸೊ ಇದ್ರ ಜೊತೆ ನಾವು ಎಷ್ಟು ಯಾವ ಕಲರ್ ಆದರೂ ಬ್ಲೌಸ್ ಹಾಕೋಬೋದು, ಬ್ಲ್ಯಾಕ್, ಪಿಂಕ್, ಯೆಲ್ಲೋ. ಸೊ ಈ ಥರ ಇದೆ. ಆಮೇಲೆ ಇದ್ರದ್ದು ಪ್ರೈಸ್ ಸೇಮ್ 750 ಅಷ್ಟೇ. ತುಂಬ ಲೈಟ್ ವೇಟ್ ಇದೆ, ಡ್ರೇಪ್ ಮಾಡೋಕ್ಕೂ ತುಂಬ ಈಸಿ ಇದೆ. ಸೊ ಇವತ್ತಿಗೆ ಇಷ್ಟು ಸಾರಿದ್ದು ಶಾಪಿಂಗ್ ಮಾಡಿದ್ದು ತೋರಿಸ್ದೆ. ಇವಾಗ ನೆಕ್ಸ್ಟ್ ನಾನು ಮನೆಯಲ್ಲೇ ಹಾಕೊಳ್ಳೋಕ್ಕೆ ಅಂತ ಒಂದು ಶರ್ಟ್ ಡ್ರೆಸ್ ಥರ ತಗೊಂಡೆ. ಈ ಥರ ಸಿಂಪಲ್ ಆಗಿದೆ. ಇದರದ್ದು ಪ್ರೈಸ್ ಬಂದು 499 ಅಷ್ಟೇ. ಕಾಟನ್ ಇದೆ, ಸೊ ಹಾಕೊಳ್ಳೋಕ್ಕೆ ಈಸಿ, ಕಂಫರ್ಟೇಬಲ್ ಆಗಿ ಇರುತ್ತೆ ಮನೆಯಲ್ಲಿ ಹಾಕೊಳ್ಳೋಕ್ಕೆ ಅಂತ ಇದು ಒಂದು ತಗೊಂಡೆ. ಸೊ ಇದು ಸಾರಿ ಮತ್ತು ನನಗೆ ಬಟ್ಟೆದು ಶಾಪಿಂಗ್ ಮಾಡಿದ್ದು ತೋರಿಸಿದ್ದೆ. ಇವಾಗ ನೆಕ್ಸ್ಟ್ ನಾನು ಡೈಪರ್ ತೋರಿಸ್ತೀನಿ. ನನ್ನ ಮಗನಿಗೋಸ್ಕರ ಕ್ಲೋತ್ ಡೈಪರ್ ತೊಗೊಂಡಿದ್ದೆ, ಫಸ್ಟ್ ಕ್ರೈಯಿಂದ ಆನ್ಲೈನ್ ಆರ್ಡರ್ ಮಾಡಿದ್ದೆ. ಸೊ ಅದನ್ನು ತೋರಿಸ್ತೀನಿ. ಸೊ ಇದು ನಾನು ಫಸ್ಟ್ ಕ್ರೈಯಿಂದ ತರಿಸಿರೋದು. ಯಾವುದಪ್ಪ, ಸೂಪರ್ ಬಾಟಮ್ಸ್ ಅಂತ ಬ್ರ್ಯಾಂಡ್ ಇದೆ, ಅದರದ್ದು ತರಿಸಿದ್ದು. ಪ್ಯಾಕ್ ಆಫ್ 7 ನಾನು ತೊಗೊಂಡಿರೋದು. ಸೊ ಇದು ಕ್ಲೋತ್ ಡೈಪರ್, ರೀಯೂಸಬಲ್ ಇದೆ.
ಸೊ ನನ್ನ ಹತ್ರ ಬೇರೆ ಥರನೂ ಬೇರೆ ಬ್ರ್ಯಾಂಡ್ದು ಡೈಪರ್ಸ್ ಇದ್ದಾವೆ, ಬಟ್ ನನಗೆ ಇದು ತುಂಬ ಚೆನ್ನಾಗಿ ಅನ್ನಿಸ್ತು. ಯಾಕಂದರೆ ಒಣಗೋಕ್ಕೆ ತುಂಬ ಬೇಗ ಒಣಗುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಸೊ ನಾನು ಒಂದು ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ. ಇದು ಈ ಥರ ಇದೆ. ಸೊ ಔಟರ್ ಮಟೀರಿಯಲ್ ಏನಿದೆ ಅದು ಲೀಕ್ ಪ್ರೂಫ್ ಇದೆ, ಯಾವ ಥರ ಲೀಕ್ ಆಗಲ್ಲ. ಸೊ ಈ ಥರ ಇನ್ಸರ್ಟ್ ಕೊಟ್ಟಿರ್ತಾರೆ ಅದ್ರ ಜೊತೆ. ಇದಕ್ಕೆ 2 ಥರ ಹಿಂದೆ ಮತ್ತು ಬ್ಯಾಕ್ ಸೈಡ್ ಮತ್ತು ಫ್ರಂಟ್ ಸೈಡ್ 2 ಥರ ಮಟೀರಿಯಲ್ ಇರುತ್ತೆ. ಸೊ ಫ್ರಂಟ್ ಸೈಡ್ ಮಟೀರಿಯಲ್ ಏನಿರುತ್ತೆ, ಸ್ಕಿನ್ನಿಗೆ ಯಾವ ಮಟೀರಿಯಲ್ ಟಚ್ ಆಗುತ್ತೆ ಅದು ತುಂಬ ಸಾಫ್ಟ್ ಇದೆ. ಆಮೇಲೆ ತುಂಬ ಡ್ರೈ ಫೀಲ್ ಕೊಡೋ ಥರ ಮಟೀರಿಯಲ್ ಇದೆ. ಸೊ ಈ ಥರ ಮಟೀರಿಯಲ್ಲು ನಾನು ಬೇಬಿ ಹಗ್ದು ನನ್ನ ಹತ್ರ ಇದ್ದಾವೆ. ಸ್ವಲ್ಪ ಕಾಸ್ಟ್ಲಿ ಇದಕ್ಕಿಂತ ಜಾಸ್ತಿ ಕಾಸ್ಟ್ಲಿ ಇದೆ ಬೇಬಿ ಹಗ್ದು. ನೋಡಿದರೆ ಮಟೀರಿಯಲ್ ತುಂಬ ಚೆನ್ನಾಗಿದೆ. ಅದ್ರದ್ದು ಏನು ಇನ್ಸರ್ಟ್ ಬರುತ್ತಲ್ಲ ತುಂಬ ಥಿಕ್ ಇದೆ ಅದು. ಬಟ್ ಅದ್ರದ್ದು ನನಗೆ ಅಡ್ವಾಂಟೇಜ್ ಏನು ಅನಿಸುತ್ತೆ ಅಂದರೆ ಅದು ತುಂಬ ಎಬ್ಸಾರ್ಬ್ ಆಗುತ್ತೆ, ತುಂಬ ಸುಸು ಮಾಡಿದೆಲ್ಲ ಎಬ್ಸಾರ್ಬ್ ಆಗುತ್ತೆ. ತುಂಬ ವೆಟ್ ಆದಮೇಲೆ ಅದು ಅಟ್ಲೀಸ್ಟ್ 1-2 hours ಹಾಕಿದ್ರೂ ಒಂಥರ ಸ್ಕಿನ್ ರೆಡ್ ಆಗೋಗುತ್ತೆ. ಸೊ ನಾನು ಇದು ಸೂಪರ್ ಬಾಟಮ್ದು ರಿವ್ಯೂ ನೋಡಿದ್ದೆ, ಚೆನ್ನಾಗಿದೆ ಅಂತ ಹೇಳಿದರು. ತೊಗೊಂಡು ನೋಡೋಣ ಅಂತ ತೊಗೊಂಡು ನೋಡಿದೆ. ಅದಕ್ಕೆ ನನಗೆ ಬೇಬಿ ಹಕ್ಕಿಂತ ಇದೇ ಸೂಪರ್ ಬಾಟಮ್ ತುಂಬ ಚೆನ್ನಾಗಿ ಅನ್ನಿಸ್ತು. ಎಷ್ಟು ಜಾಸ್ತಿ ಹೊತ್ತು ಹಾಕಿದ್ರೂ ಇದಕ್ಕೆ ಸ್ವಲ್ಪ ರೆಡ್ನೆಸ್ ಅದು ಕಡಿಮೆ ಬರುತ್ತೆ. ರೆಡ್ನೆಸ್ ಇದಕ್ಕೂ ಬರುತ್ತೆ, ಸ್ವಲ್ಪ ಜಾಸ್ತಿ ಹೊತ್ತು ತುಂಬ ಹೊತ್ತು ಹಾಕಿದ್ರೂ ರೆಡ್ನೆಸ್ ಬರುತ್ತೆ, ಬಟ್ ಅದಕ್ಕಿಂತ ಸ್ವಲ್ಪ ಕಡಿಮೆ ಬರುತ್ತೆ. ಸೊ ಇದು ನನಗೆ ಇಷ್ಟ ಆಯಿತು ಅಂತ ಮತ್ತೆ ಇದು ನನ್ನ ಸೆಕೆಂಡ್ ಆರ್ಡರ್ ಫಸ್ಟ್ ಕ್ರೈಯಿಂದ. ಇದರದ್ದು ಪ್ರೈಸ್ ಫಸ್ಟ್ ಕ್ರೈ ಶಾಪಲ್ಲಿ ನಾನು ನೋಡಿದಾಗ ಇದು ಫುಲ್ ಪ್ರೈಸಿಗೆ ಅವರು ಕೊಡ್ತಾಯಿದ್ರು. ಅದೇ ನಾನು ಫಸ್ಟ್ ಕ್ರೈ ಅವ್ರದ್ದು ವೆಬ್ಸೈಟ್ ಮೇಲೆ ಹೋಗಿ ಚೆಕ್ ಮಾಡಿದಾಗ ಹಾಫ್ ಪ್ರೈಸ್ಗೆ ನನಗೆ ಸಿಗ್ತಾಯಿತ್ತು. ಅದಕ್ಕೆ ನಾನು ಆನ್ಲೈನ್ ಆರ್ಡರ್ ಮಾಡಿದೆ. ಸೊ ಫಸ್ಟ್ ಕ್ರೈ ಶಾಪಲ್ಲಿ ನಾವು ಎಷ್ಟು ಸಲ ಹೋಗಿದ್ದೀವಿ ಅಷ್ಟು ಸಲ ಫುಲ್ ಅವರು MRPಯಲ್ಲೇ ಸೆಲ್ ಮಾಡ್ತಿದ್ದು ನೋಡಿದ್ದೆ. ಅದೇ ಸೇಮ್ ಪ್ರಾಡಕ್ಟ್ಸ್ ನಾನು ಆನ್ಲೈನ್ fastcry.com ನೋಡಿದಾಗ ತುಂಬ ಕಡಿಮೆ ರೇಟಲ್ಲಿ ನನಗೆ ಸಿಕ್ಕಿತ್ತು. ಸೊ ಮೋಸ್ಟ್ ಆಫ್ ದ ಟೈಮ್ ನಾನು ನನ್ನ ಮಗನಿಗೋಸ್ಕರ ಫಸ್ಟ್ ಕ್ರೈಯಿಂದ ಆರ್ಡರ್ ಮಾಡಿದರೆ ಆನ್ಲೈನೇ ಆರ್ಡರ್ ಮಾಡೋದು. ಸೊ ಇದು ಒಂದು ಪ್ಯಾಕ್ ಆಫ್ 7 ಇದೆ. ಇದರದ್ದು ರೇಟ್ ನನಗೆ 1500 ಸಮಥಿಂಗ್ ಇದೆ. ಬಟ್ ಸಿಂಗಲ್ ತೊಗೊಂಡ್ರೆ ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ, ನಾವು ಜಾಸ್ತಿ ತೊಗೊಂಡ್ರೆ ನಮಗೆ ಸ್ವಲ್ಪ ಕಡಿಮೆ ರೇಟಿಗೆ ಬೀಳುತ್ತೆ. ಅದಕ್ಕೆ ನಾನು 7 ಬಂಚ್ ತೊಗೊಂಡೆ. ಯಾಕಂದರೆ ಎವ್ರಿ 2 hours ನಾವು ಚೇಂಜ್ ಮಾಡ್ತಾ ಇರಬೇಕಲ್ಲ. ಆಮೇಲೆ ಇವಾಗ ಮಳೆಗಾಲಲ್ಲಿ ಒಣಗಲ್ಲ ಬೇಗ ಡೈಪರ್ಸ್ ಎಲ್ಲ. ಜೊತೆಯಲ್ಲಿ ಉಡುಪಿ ಮಣಿಪಾಲಲ್ಲಿ ತುಂಬ ಮಳೆ ಜಾಸ್ತಿ ಇರುತ್ತೆ, ವೆದರು ತುಂಬ ಹ್ಯೂಮಿಡ್ ಇರುತ್ತೆ. ಅದಕ್ಕೆ ನಾರ್ಮಲ್ ಬಟ್ಟೆ ಕೂಡ ಬೇಗ ಒಣಗಲ್ಲ. ಸೊ ಡೈಪರ್ಸ್ ಸ್ವಲ್ಪ ತಿಕ್ಕಿರುತ್ತೆ, ಬೇಗ ಒಣಗಲ್ಲ ಅಂತ ನಾನು ಆಲ್ಮೋಸ್ಟ್ ನನಗೆ 2 ಡಜನ್ ಅಷ್ಟು ಡೈಪರ್ಸ್ ಇದ್ದಾವೆ ನನ್ನ ಹತ್ರ, ಬೇಕಾಗುತ್ತೆ ಅಂತ ಇಟ್ಕೊಂಡಿದ್ದೀನಿ. ಸೊ ಇನ್ನೊಂದು ನೆಕ್ಸ್ಟ್ ಸ್ಪೆಷಲ್ ಪ್ರಾಡಕ್ಟ್ ಇದೆ. ಇದು ಆ್ಯಕ್ಚುಲಿ ನಮ್ಮದು ಒಂದು ಫ್ರೆಂಡ್ ನಮಗೆ ಕೊಟ್ಟಿರೋದು. ನಾವು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಗೊತ್ತಾದ ಮೇಲೆ ನಿಮಗೆ ಮೈಕ್ ಯೂಸ್ ಆಗ್ಬೋದು ಅಂತ ಅವರು ನಮಗೆ ಕೊಟ್ಟಿರೋದು. ಸೊ ಇದನ್ನು ಇವಾಗ ಅನ್ಬಾಕ್ಸ್ ಮಾಡ್ತಾಯಿದ್ದೀವಿ, ನೋಡಿಲ್ಲ ನಾನು. ಸೊ ಇದು ಹೋಲಿ ಲ್ಯಾಂಡ್ ಅಂತ ಬ್ರ್ಯಾಂಡು, ಹೋಲಿ ಲ್ಯಾಂಡ್ದು ಲಾರ್ಕ್ M1 ಅಂತ. ಇದರಲ್ಲಿ 2 ಮೈಕ್ ಇದ್ದಾವೆ ಮತ್ತು 1 ರಿಸೀವರ್ ಇದೆ, ಆಮೇಲೆ ಚಾರ್ಜಿಂಗ್ ಪಾಡ್ ಇದೆ. ಸೊ ಇನ್ನೂ ಯೂಸ್ ಮಾಡಿಲ್ಲ, ನಾವು ಯೂಸ್ ಮಾಡಿದ ಮೇಲೆ ರಿವ್ಯೂ ಮೇ ಬಿ ನೆಕ್ಸ್ಟ್ ರಿವ್ಯೂ ಮಾಡ್ತೀವಿ. ಸೊ ಇದು ಚಿಕ್ಕದಾಗಿ ಒಂದು ಕೇಸ್ ಕೊಟ್ಟಿದ್ದಾರೆ, ಇದಕ್ಕೆ ತುಂಬ ಕ್ಯೂಟಾಗಿದೆ. ಇದು ಪ್ರಾಡಕ್ಟ್ ಇರೋದು ಹೀಗೆ. ತುಂಬ ಕ್ಯೂಟ್ ಇದೆ, ಚಿಕ್ಕದಾಗಿದೆ, ಕಾಂಪ್ಯಾಕ್ಟ್ ಇದೆ ಪ್ರಾಡಕ್ಟ್. ಇದು ಮೈಕ್ ಅನಿಸುತ್ತೆ, 2 ಮೈಕ್ ಇದ್ದಾವಲ್ಲ, ಇದು ಒಂದು ಮೈಕು ಮತ್ತು ಇದು ಒಂದು ರಿಸೀವರ್. ಆಮೇಲೆ ಜೊತೆಯಲ್ಲಿ ಇವು 2 ಮೈಕ್ ಇದ್ದಾವೆ. ಸೊ ಇದು ಚಾರ್ಜಿಂಗ್ ಪಾಡ್ ಇದೆ, ತುಂಬ ಕಾಂಪ್ಯಾಕ್ಟ್ ಇದೆ, ಚೆನ್ನಾಗಿದೆ. ಯೂಸ್ ಮಾಡಿದ ಮೇಲೆ ರಿವ್ಯೂ ಕೊಡ್ಬೋದು. ಇದು ಈ ಥರ ಇದೆ. ಇದಕ್ಕೆ ಏನಂತಾರೆ ಗೊತ್ತಿಲ್ಲ ನನಗೆ, ಸೌಂಡ್ ಬಫ್ ಅಂತೆ. ಸೊ ಇದಕ್ಕೆ ಇದು ಮೈಕಿಗೆ ಹಾಕೋದು, ಮೇ ಬಿ ನಮ್ಮ ಸೌಂಡ್ ಫಿಲ್ಟರ್ ಆಗಿ ಬರುತ್ತೇನೋ ಇದಕ್ಕೆ. ಸೊ ನನಗೆ ಅಷ್ಟು ಐಡಿಯಾ ಇಲ್ಲ ಇದ್ರ ಬಗ್ಗೆ.
ಸೊ ಇದು 2 ಇದ್ದಾವೆ, 2 ಮೈಕಿಗೆ ಒಂದೊಂದು ಕೊಟ್ಟಿದ್ದಾರೆ. ಸೊ ನಾನು 2 ಕಾರ್ಪೆಟ್ ತರಿಸಿದ್ದೆ ಅಮೆಝಾನಿಂದ. ನನಗೆ ಒಂದು ಪ್ಲೇನ್ ಬೇಕಿತ್ತು. ನಾನು ಆವಾಗವಾಗ ಡೆಕೋರೇಷನ್ ಪೂಜೆ ಅದು ಎಲ್ಲ ಮಾಡ್ತಾ ಇರ್ತೀನಿ ಮನೆಯಲ್ಲಿ. ಸೊ ನನಗೆ ಒಂದು ಪ್ಲೇನ್ ಕಾರ್ಪೆಟ್ ಬೇಕಿತ್ತು ಪೂಜೆಗೆ ಅದಕ್ಕೆ ಬೇಕಂತ. ಸೊ ಇದ್ರದ್ದು ಸೈಜು 4x6. ಸೊ ನಾನು ಇದಕ್ಕೆ 1600 ಏನೋ ಕೊಟ್ಟಿದ್ದೆ. ಆ್ಯಕ್ಚುಲಿ ನನಗೆ ಇದರಲ್ಲಿ ದೊಡ್ಡ ಸೈಜ್ ಬೇಕಿತ್ತು, ಬಟ್ ಇದೇ ದೊಡ್ಡ ಸೈಜ್ ಇತ್ತಂತ ಇದನ್ನು ತಗೊಂಡೆ. ಆಮೇಲೆ ತುಂಬ ಚೆನ್ನಾಗಿದೆ. 1600 ಅಂತ ಕ್ವಾಲಿಟಿ ಆ ಥರ ಇಲ್ಲ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಹೆವಿ ಇದೆ ಮಟೀರಿಯಲ್, ಆ್ಯಂಟಿ ಸ್ಕಿಡ್ ಮಟೀರಿಯಲ್ ಇದೆ ಕೆಳಗಡೆ. ನೆಕ್ಸ್ಟ್ ಇನ್ನೊಂದು ಕಾರ್ಪೆಟ್ ತೊಗೊಂಡೆ. ಇದು ತುಂಬ ಪ್ಲೇನ್ ಆಗುತ್ತೆ, ಸ್ವಲ್ಪ ಪ್ರಿಂಟೆಡು ತೊಗೊಳ್ಳೋಣ, ಆವಾಗವಾಗ ಹಾಕ್ಬೋದು, ಚೆನ್ನಾಗಿ ಅನಿಸುತ್ತೆ ಅಂತ ಅದು ಒಂದು ತೊಗೊಂಡಿದ್ದೆ. ಇದು ಆ್ಯಕ್ಚುಲಿ ಹ್ಯಾಂಡ್ ಓವನ್. ಸೊ ಇದು ಸೈಜ್ ಇದ್ರದ್ದು 5x7 ಇದೆ. 5x7 ಇದೆ. ಇದೇ ದೊಡ್ಡ ಸೈಜ್ ಇರೋದು ಇದರಲ್ಲಿ ಅವೈಲೇಬಲ್. ಸೊ ಇದು ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿದ್ದೆ. ಹೋಮ್ ಡೆಕೋರ್ ಯಾರ್ದೋ ಹೋಮ್ ಡೆಕೋರ್ ನಾನು ನೋಡ್ತಾ ಇದ್ದೆ. ಸೊ ಅದರಲ್ಲಿ ನೋಡಿ ತುಂಬ ಇಷ್ಟ ಆಯಿತು ಅಂತ ನಾನು ಅಮೆಝಾನ್ ಮೇಲೆ ಸರ್ಚ್ ಮಾಡ್ತಾ ಇದ್ದೆ. ಸೊ ನನಗೆ ಎಕ್ಸಾಕ್ಟ್ ಸಿಕ್ತು. ಸೆಕೆಂಡ್ ಒನ್ ತುಂಬ ಪ್ಲೇನ್ ಇದೆ ಅಂತ, ಒಂದು ಪ್ರಿಂಟೆಡ್ ಇರಲಿ ಅಂತ ಇದು ಒಂದು ತಗೊಂಡೆ. ಸೊ ಈ ಥರ ಇದೆ. ಇದು ಆ್ಯಕ್ಚುಲಿ ಹಿಂದೆ ಪ್ಲೇನ್ ಇದೆ. ಸೊ ನಾವು ಬೇಕಾದರೆ ಆ ಥರನೂ ಹಾಕೋಬೋದು, ಪ್ಲೇನ್ ಬೇಕಾದರೆ ಪ್ಲೇನೂ ಹಾಕೋಬೋದು. ಸೊ 2 ಸೈಡೆಡ್ ಇದೆ. ಪ್ರಿಂಟೆಡ್ ಬೇಡ ಅಂದರೆ ಪ್ಲೇನ್ ಇದೆ, ಅದನ್ನೂ ಹಾಕೋಬೋದು ಆ ಥರ. ಸೊ ಈ ಥರ ಇದೆ. ಮಟೀರಿಯಲ್ ತುಂಬ ಹೆವಿ ಇದೆ, ತುಂಬ ಚೆನ್ನಾಗಿದೆ. ನನಗೆ ಒಂದು ಡೈಲಿ ಯೂಸ್ಗೆ ವಾಷೇಬಲ್ ಬೇಕಿತ್ತು, ಮಷಿನ್ ವಾಷೇಬಲ್. ವಾಶ್ ಮಾಡೋಕ್ಕಾಗಲ್ಲ, ಮಷಿನಲ್ಲಿ ಹಾಕಿ ಈಸಿ ಆಗುತ್ತೆ ಅಂತ ವಾಷೇಬಲ್ ಬೇಕಿತ್ತಂತ ಇದು ಒಂದು ತಗೊಂಡೆ. ಆಮೇಲೆ ಹಿಂದೆ ಇದು ಪ್ಲೇನ್ ಇದೆ, ಪ್ಲೇನ್ ವೈಟ್ ಇದೆ, ರಿವರ್ಸಿಬಲ್ ಮಟೀರಿಯಲ್. ಸೊ ನಮಗೆ 2 ಸೈಡ್ ನಾವು ಯೂಸ್ ಮಾಡ್ಬೋದು. ಇದ್ರದ್ದು ಪ್ರೈಸ್ 2000 ಅಷ್ಟೇ. 2000ಅಲ್ಲಿ ತುಂಬ ಹೆವಿ ಇದೆ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸೊ ನೆಕ್ಸ್ಟ್ ಇನ್ನೊಂದು ಪಾರ್ಸಲ್ ಇದೆ. ಅದು ನನಗೂ ಗೊತ್ತಿಲ್ಲ ಏನಿದೆ ಅಂತ. ನನ್ನ ಹಸ್ಬೆಂಡ್ ನನಗೋಸ್ಕರ ತರಿಸಿದ್ರು ಅಂತೆ. ಅವ್ರು ಹೇಳಿದ್ದು ನನಗೆ, ನೀನು ಹಾಲ್ ಮಾಡಬೇಕಾದ್ರೇ ಓಪನ್ ಮಾಡು ಅಂತ. ಏನೋ ಸರ್ಪ್ರೈಸ್ ಇರಬೇಕು ಅಂತ ಅನ್ಕೊತೀನಿ. ಅದು ಇವಾಗ ನಾನು ಓಪನ್ ಮಾಡ್ತಾಯಿದ್ದೀನಿ. ನಾನು ಓಪನ್ ಮಾಡಿ ನೋಡಿಲ್ಲ ಏನಿದೆ ಅಂತ. ಇವಾಗ ನೋಡೋಣ. ರಿಂಗ್ ಲೈಟ್ ವಿತ್ ಟ್ರೈಪಾಡ್. ಇದು ನಾನು ತುಂಬ ದಿನ ಆಯಿತು ಬೇಕು ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದ ಆ್ಯಕ್ಚುಲಿ. ಸೊ ಬೇಕಾಗುತ್ತೆ ನನಗೆ ಅಂತ ಹೇಳ್ತಿದ್ದೆ. ಸೊ ಇದು ಸರ್ಪ್ರೈಸ್ ಆಗಿ ನನಗೆ ಅವ್ರು ತರಿಸ್ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನನಗೆ ಇದ್ರ ಬಗ್ಗೆ ಏನೂ ನಾಲೆಜ್ ಇಲ್ಲ, ಅಷ್ಟು ಗ್ಯಾಜೆಟ್ಸ್ ಆಗಲಿ ಎಲೆಕ್ಟ್ರಾನಿಕ್ಸ್ ಆಗಲಿ ನನಗೆ ಅಷ್ಟು ಗೊತ್ತಾಗಲ್ಲ. ಸೊ ಅದು ಎಲ್ಲ ನನ್ನ ಹಸ್ಬೆಂಡೇ ನೋಡ್ಕೊತಾರೆ. ನನಗೆ ನಾಲೆಜ್ ಇರೋದು ಇದೆ, ಹೋಮ್ ಡೆಕೋರ್, ಸಾರಿ, ಬಟ್ಟೆ ಶಾಪಿಂಗ್, ಅಂದರೆ ಬಟ್ಟೆ ಶಾಪಿಂಗ್ ಅದರಲ್ಲೇ. ಸೊ ಇದು ನನ್ನ ಹಸ್ಬೆಂಡ್ದು ಡಿಪಾರ್ಟ್ಮೆಂಟ್. ಸೊ ಇದು ರಿಂಗ್ ಲೈಟ್ ನನಗೆ ಬೇಕಿತ್ತು, ಅದನ್ನು ಅವರು ಸರ್ಪ್ರೈಸ್ ಆಗಿ ನನಗೆ ತರಿಸ್ಕೊಟ್ಟಿದ್ದಾರೆ. ಸೊ ಇದ್ರದ್ದು ಪ್ರೈಸ್ 450 ರುಪೀಸ್ ಅಂತೆ. ಸೊ ಇದ್ರ ಜೊತೆ ಏನೇನೋ ಅಟ್ಯಾಚ್ಮೆಂಟ್ಸ್ ಕೊಟ್ಟಿದ್ದಾರೆ. ಇದು ಏನೇನು ಅಟ್ಯಾಚ್ಮೆಂಟ್ಸ್ ಇದೆ, ಅದು ಹೆಂಗೆ ಮಾಡೋದು ಅಂತ ನನಗೂ ಗೊತ್ತಿಲ್ಲ. ಸೊ ಈ ವ್ಲಾಗ್ ಆದಮೇಲೆ ಇವಾಗ ಅಟ್ಯಾಚ್ ಮಾಡಿ ಹೇಗೆ ಕಾಣುತ್ತೆ ಅಂತ ನೋಡ್ತೀನಿ. ಹೀಗಿದೆ. ಸೊ ಇವತ್ತಿಗೆ ಇಷ್ಟು ನಂದು ಒಂದು ಶಾಪಿಂಗ್ ಹಾಲ್. ಸೊ ಇವತ್ತಿಗೆ ನಂದು ಶಾಪಿಂಗ್ ಹಾಲ್ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ನನ್ನ ಮಗ ಎದ್ದಿದ್ದಾನೆ, ಅಳ್ತಿದ್ದಾನೆ. ಸೊ ಅವನಿಗೂ ಮಲಗಿಸಿ ನಾನು ಮಲಗ್ತೀನಿ. ನಿಮಗೆ ಏನಾದರೂ ಸಾರಿ ಇಷ್ಟ ಆದರೆ, ಏನಾದರೂ ಪ್ರಾಡಕ್ಟ್ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ. ಇನ್ನೂ ಏನಾದರೂ ಡೀಟೇಲ್ಸ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಶೇರ್ ಮಾಡ್ತೀನಿ. ಇವತ್ತಿಗೆ ನಾನು ಈ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಗುಡ್ ನೈಟ್.